ಬೆಂಗಳೂರಿನಲ್ಲಿ ಯುಗಾದಿ ಹಬ್ಬ ಬಹಳ ಜೋರಾಗಿದೆ. ಕೆಆರ್ ಮಾರುಕಟ್ಟೆ ಮಲ್ಲೇಶ್ವರದಲ್ಲಿ ಜನರೋ ಜನ, ಎಲ್ಲಿ ನೋಡಿದ್ರು ಜನ. ಇವತ್ತು ಹಬ್ಬದ ಸಂಭ್ರಮ ಬೇರೆ. ಕೆಆರ್ ಮಾರ್ಕೆಟ್ ಮಲ್ಲೇಶ್ವರದಲ್ಲಿ ಜನ ಜಂಗುಳಿ. ರಾತ್ರಿ 2 ಗಂಟೆಯಿಂದಾನೇ ವ್ಯಾಪಾರ ವಹಿವಾಟು ಎಲ್ಲ ಶುರುವಾಗಿದೆ. ಹೊಸ ವರ್ಷದ ಸಂಭ್ರಮ, ಹಬ್ಬದ ಖರೀದಿ ಭರಾಟೆ ಬಹಳ ಜೋರಾಗಿದೆ. ಮಾರುಕಟ್ಟೆಗೆ ಜನ ಲಗ್ಗೆ ಇಡ್ತಾ ಇದ್ದಾರೆ. ರಾತ್ರಿಯಿಂದಾನೂ ಕೂಡ ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ ಜೋರಾಗಿದೆ. ಯುಗಾದಿ ಹಬ್ಬದ ವಸ್ತುಗಳು ಒಂದಷ್ಟು ದುಬಾರಿಯಾಗಿದೆ. ಆ ದುಬಾರಿಯ ನಡುವೆಯೂ ಕೂಡ, ದರ ಏರಿಕೆಯ ನಡುವೆಯೂ ಕೂಡ ಹಬ್ಬದ ಖರೀದಿ ಬಹಳ ಜೋರಾಗಿ ನಡೀತಾ ಇದೆ. ದುನಿಯಾ ದುಬಾರಿಯಾಗಿದೆ, ಆದರೆ ಹಬ್ಬಗಳನ್ನು ನಡೆಸಲೇಬೇಕಲ್ವಾ ಅಂತ ಹೇಳ್ತಾರೆ ಜನರು. ಆ ನಿಟ್ಟಿನಲ್ಲಿ ಹಬ್ಬದ ಖರೀದಿ ಭರಾಟೆ ಬಹಳ ಜೋರಾಗಿದೆ. ಹೂವು, ಹಣ್ಣು, ಬೇವು, ಬೆಲ್ಲ ಇದೆಲ್ಲವನ್ನು ಕೊಂಡ್ಕೊಳ್ಳೋದಕ್ಕೆ ಜನರು ರಾತ್ರಿಯಿಂದನೂ ಕೂಡ ಆಗಮಿಸ್ತಾ ಇದ್ದಾರೆ ಮಾರ್ಕೆಟ್ಗಳಿಗೆ. ಮಾರ್ಕೆಟ್ನ ದೃಶ್ಯಗಳನ್ನು ಗಮನಿಸ್ತಾ ಇದ್ದಾರೆ. ಹಬ್ಬಗಳಂತಂದರೆ ಹೂವು, ಹಣ್ಣು ಇದೆಲ್ಲವೂ ಕೂಡ ಬೇಕಾಗತ್ತೆ. ಜೊತೆಗೆ ಒಂದಷ್ಟು ದರ ಏರಿಕೆ, ಆ ದರ ಏರಿಕೆಯ ಮಧ್ಯೆಯೂ ಕೂಡ ಹಬ್ಬವನ್ನು ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡೋದಕ್ಕೆ, ಆಚರಣೆ ಮಾಡೋದಕ್ಕೆ ಜನರು ಈಗ ತಯಾರಿಯನ್ನು ನಡೆಸ್ತಾ ಇರೋದು. ರಾತ್ರಿ 2 ಗಂಟೆಯಿಂದಾನೇ ಇಲ್ಲಿ ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ ಶುರುವಾಗಿದೆ. ನಾರ್ಮಲ್ ಆಗಿ 4 ಗಂಟೆಗೆ ಶುರುವಾಗುತ್ತೆ. ಇನ್ನು ಹಬ್ಬ ಅಂತಂದರೆ ಕೇಳಬೇಕಾ. ಮಲ್ಲೇಶ್ವರಂ ಮಾರ್ಕೆಟ್ನ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀವಿ. ದೇವರಿಗೆ ಪೂಜೆ ಮಾಡೋದಕ್ಕೆ, ಮನೆಯನ್ನು ಅಲಂಕಾರ ಮಾಡೋದಕ್ಕೆ ಹೂವುಗಳ ಖರೀದಿ, ಜೊತೆಗೆ ಯುಗಾದಿ ಹಬ್ಬದ ವಿಶೇಷ ಪೂಜೆಗೆ ಹಣ್ಣು, ಇತರ ತರಕಾರಿ ಇದೆಲ್ಲವನ್ನು ಕೂಡ ಖರೀದಿ ಮಾಡೋದಕ್ಕೆ ಆಗಮಿಸ್ತಾ ಇದ್ದಾರೆ ಮಾರ್ಕೆಟ್ನತ್ತ ಜನರು. ಹಬ್ಬದ ಖರೀದಿ ಭರಾಟೆ ಬಹಳ ಜೋರಾಗಿ ನಡೀತಾ ಇದೆ. ಬೇರೆ ಬೇರೆ ವೆರೈಟಿ ಆಫ್ ಹೂಗಳು, ಬೇರೆ ಬೇರೆ ರೀತಿಯ ಹೂಗಳು ಮಾರ್ಕೆಟ್ನಲ್ಲಿ ಲಭ್ಯ ಇರುತ್ತೆ. ಆ ಮಾರ್ಕೆಟ್ನ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಹಬ್ಬಗಳಂತಂದರೆ ಒಂದಷ್ಟು ಹೂಗಳು ಹೆಚ್ಚಾಗೇ ಬರುತ್ತೆ. ವ್ಯಾಪಾರ ವಹಿವಾಟು ಜೋರಾಗಿ ನಡೆಯುತ್ತೆ. ಒಂದು ಕಡೆಯಲ್ಲಿ ಬೆಲೆ ಏರಿಕೆ, ಹೂವು ಹಣ್ಣುಗಳ ಬೆಲೆ ಏರಿಕೆ ಆಗಿದೆ ಅನ್ನುವಂಥದ್ದನ್ನು ಗ್ರಾಹಕರು ಕೂಡ ಹೇಳ್ತಾ ಇದ್ದಾರೆ. ಬೆಲೆ ಏರಿಕೆ ಆಗಿದೆ, ಆದರೆ ಏನು ಮಾಡೋದು, ಹಬ್ಬವನ್ನು ಆಚರಣೆ ಮಾಡಬೇಕಲ್ವಾ. ಹಾಗಾಗಿ ಹಬ್ಬವನ್ನು ಭಾಳ ಚೆನ್ನಾಗಿ ಆಚರಣೆ ಮಾಡೋದಕ್ಕೆ ಎಲ್ಲರೂ ಕೂಡ ಈಗ ಮಾರುಕಟ್ಟೆಯತ್ತ ಧಾವಿಸ್ತಾ ಇದ್ದಾರೆ. ಈಗಾಗಲೇ ಒಂದಷ್ಟು ಸಿದ್ಧತೆಗಳನ್ನು ನಿನ್ನೆ ಮಾಡ್ಕೊಂಡಿದ್ರೆ, ಇನ್ನು ಕೊನೆ ಕ್ಷಣದ ತಯಾರಿಯನ್ನು ಕೂಡ ಕೆಲವರು ಮಾಡ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಮಲ್ಲೇಶ್ವರಂ ಮಾರ್ಕೆಟ್ ಆಗಿರ್ಬೋದು, ಕೆಆರ್ ಮಾರ್ಕೆಟ್ ಆಗಿರ್ಬೋದು, ಎಲ್ಲ ಕಡೆಗಳಲ್ಲೂ ಕೂಡ ಜನರೋ ಜನ. ಎಲ್ಲಿ ನೋಡಿದ್ರು ಜನ, ಎಲ್ಲಿ ನೋಡಿದ್ರು ಖರೀದಿ, ಎಲ್ಲಿ ನೋಡಿದ್ರು ಬೇವು, ಬೆಲ್ಲ ಇದೆಲ್ಲವನ್ನು ಕೂಡ ಖರೀದಿ ಮಾಡ್ತಾ ಇರುವಂಥ ಜನರು ಖರೀದಿಯಲ್ಲಿ ಬ್ಯುಸಿಯಾಗಿದ್ದಾರೆ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅನ್ನುವಂಥ ಮಾತು. ಮರಳಿ ಬರ್ತಾ ಇರುವಂಥ ಯುಗಾದಿಯನ್ನು ವೆಲ್ಕಮ್ ಮಾಡೋದಕ್ಕೆ ಜನರು ಕೂಡ ಬಹಳ ಖುಷಿಯಿಂದ ಖರೀದಿಯಲ್ಲಿ ತೊಡಗಿರುವಂಥದ್ದು, ಅದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಮಾರ್ಕೆಟ್ ವಿಜುವಲ್ಸ್ ಇದು. ಮಲ್ಲೇಶ್ವರಂ ಮಾರ್ಕೆಟ್ ಜೊತೆಗೆ ಕೆಆರ್ ಮಾರ್ಕೆಟ್, ಎಲ್ಲಿ ನೋಡಿದ್ರು ಜನ ಜಂಗುಳಿ. ರಾತ್ರಿಯಿಂದಾನು ಈ ಖರೀದಿ ಭರಾಟೆ ಬಹಳ ಜೋರಾಗಿ ನಡೀತಾ ಇದೆ ಅನ್ನುವಂಥ ಮಾಹಿತಿ. ಜೊತೆಗೆ ವಿಜುವಲ್ಸ್ ಅಲ್ಲೂ ಅದನ್ನು ಗಮನಿಸ್ತಾ ಇದ್ದೀವಿ. ಖರೀದಿಯಲ್ಲಿ ಜನ ಬ್ಯುಸಿಯಾಗಿದ್ದಾರೆ. ಯುಗಾದಿ ಹಬ್ಬಕ್ಕೆ ಖರೀದಿ ಭರಾಟೆ ಜೋರಾಗಿದೆ. ಹೂವು, ಹಣ್ಣು, ಪೂಜಾ ಸಾಮಗ್ರಿಗಳು ಬೇಕು, ಅದರ ಖರೀದಿ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಮಧ್ಯಾಹ್ನ ಆಯಿತು ಅಥವಾ ಒಂದು ಸ್ವಲ್ಪ 9-10 ಗಂಟೆ ಆಯಿತು ಅಂತಂದರೆ ಬಿಸಿಲು ಬೇರೆ. ಆ ಬಿಸಿಲಿನಲ್ಲಿ ಹೋಗೋದು ಬೇಡ ಅಂತ ರಾತ್ರಿ 2 ಗಂಟೆಯಿಂದಾನೇ ಈ ಖರೀದಿ ಭರಾಟೆಯಲ್ಲಿ ಭಾಳ ಜೋರಾಗಿದ್ದಾರೆ ಜನ. ಸಡಗರದಿಂದ ಯುಗಾದಿಯನ್ನು ಆಚರಣೆ ಮಾಡೋದಕ್ಕೆ ಬೇವು, ಬೆಲ್ಲ, ದಿನಸಿ ಸಾಮಗ್ರಿಗಳು ಮಾರ್ಕೆಟ್ನಲ್ಲಿ, ಜೊತೆಗೆ ಹೂವು ಇದೆಲ್ಲವನ್ನು ಕೂಡ ಕೊಂಡ್ಕೊಳ್ಳೋದಕ್ಕೆ ಜನರು ಕೂಡ ಆಗಮಿಸ್ತಾ ಇದ್ದಾರೆ. ಹೂಗಳ ಬೆಲೆ ಅಂತ ಕೇಳೋದೇ ಬೇಡ, ಗಗನಮುಖಿಯಾಗಿದೆ. ಹಬ್ಬ ಇರುವಂಥ ಹಿನ್ನೆಲೆಯಲ್ಲಿ ಹೂವಿಗೂ ಕೂಡ ಬೇಡಿಕೆ ಹೆಚ್ಚಾಗಿದೆ. ಕನಕಾಂಬರ, ಮಲ್ಲಿಗೆ, ಗುಲಾಬಿ, ಥರಥರನಾದ ವಿಧವಾದ ಹೂಗಳು. ಹೂವಿನ ದರ ಏರಿಕೆಯ ನಡುವೆಯೂ ಕೂಡ ಹೂವಿನ ಖರೀದಿ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಮಲ್ಲೇಶ್ವರಂ ಮಾರ್ಕೆಟ್ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ರೂಪೇಶ್, ಇವತ್ತು ಹಬ್ಬ ಅಂತ ಅಂದ್ರೆ ಕೇಳಬೇಕಾ, ಜನ ಎಲ್ಲರೂ ಕೂಡ ಆಗಮಿಸಿ ಬಹಳ ಖುಷಿಯಿಂದ ಖರೀದಿಯನ್ನ ಮಾಡ್ತಾ ಇದ್ದಾರೆ. ಮಾರ್ಕೆಟ್ನಲ್ಲಿ ಸದ್ಯಕ್ಕೆ ಯಾವ ರೀತಿಯ ಚಿತ್ರಣ ಕಂಡು ಬರ್ತಾ ಇದೆ? ಅಶ್ವಿನಿ, ಇವತ್ತು ಯುಗಾದಿ ಹಬ್ಬ. ಯಾಕಂತ ಹೇಳಿದ್ರೆ ವಸಂತ
ಮಾಸದ ಮೊದಲ ದಿನ ಅಂತ ಹೇಳಿ ಯುಗಾದಿಯನ್ನ ಕರೀತಾರೆ. ಹೀಗಾಗಿ ಹಬ್ಬದ ಭರಾಟೆ ಜೋರಾಗಿದೆ. ಯಾಕಂತ ಹೇಳಿದ್ರೆ ಯುಗಾದಿ ಅಂತ ಹೇಳಿದ್ರೆ ಪ್ರಿಪರೇಷನ್, ಒಂದು ವಾರದಿಂದ ಪ್ರಿಪರೇಷನ್ಗಳು ಇರುತ್ತೆ. ಅದು ಬೇಕಾಗಿರತಕ್ಕಂತ ಪೂಜಾ ಸಾಮಗ್ರಿಗಳು, ಬೇಕಾಗಿರ್ತಕ್ಕಂಥ ಅಲಂಕಾರಿಕ ವಸ್ತುಗಳು ಎಲ್ಲದೂ ಕೂಡ ಖರೀದಿ ಮಾಡ್ತಾರೆ. ಹೀಗಾಗಿ ಇದರ ಖರೀದಿ ಭರಾಟೆಯನ್ನು ನೋಡ್ಲಿಕ್ಕೆ ಇವತ್ತು ನಾವು ಮಲ್ಲೇಶ್ವರಂ ಮಾರುಕಟ್ಟೆಗೆ ಬಂದಿದ್ದೇವೆ. ಈ ಮಲ್ಲೇಶ್ವರಂ ಮಾರುಕಟ್ಟೆಯಲ್ಲಿ ಖರೀದಿ ಭರಾಟೆ ಜೋರಾಗಿದೆ ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು. ಮೊದಲದಾಗಿ ಯುಗಾದಿ ಆರಂಭ ಮಾಡೋದು ಇಲ್ಲಿ. ಯಾಕಂತ ಹೇಳಿದ್ರೆ ಬೇವಿಂದ, ಮಾವು ಬೇವು ಎಲ್ಲವೂ ಕೂಡ ಈ ಯುಗಾದಿ ದಿನ ವಿಶೇಷವಾಗಿ ಪೂಜಾಗಳನ್ನು ಮಾಡಲಾಗುತ್ತೆ. ಅದೇ ರೀತಿಯಾಗಿ ಈ ಬೇವು ಬೆಲ್ಲವನ್ನು ಕೊಡೋದ್ರ ಮೂಲಕವಾಗಿ ಯುಗಾದಿಯನ್ನು ಆಚರಣೆ ಮಾಡಲಾಗುತ್ತೆ. ಹೀಗಾಗಿ ಎಲ್ಲ ಕಡೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಮಾವು, ಬೇವು ಎಲ್ಲವನ್ನೂ ಕೂಡ ಹೆಚ್ಚು ಹೆಚ್ಚು ಮಾರುಕಟ್ಟೆಯಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ನೀವು ನೋಡಬಹುದು ಮಾರುಕಟ್ಟೆ. ಯಾಕಂದ್ರೆ ಬೆಳಗ್ಗೆ ಮುಂಜಾನೆ ಆದ್ರೆ ಇನ್ನೇನೆ ಹೆಚ್ಚು ಹೆಚ್ಚು ಖರೀದಿಯನ್ನು ಮಾಡ್ಕೊಂಡಿದ್ರು. ಆದ್ರೂ ಕೂಡ ಇವತ್ತು ಬೆಳಗ್ಗೆ ಬಂದು ವಸ್ತುಗಳನ್ನ, ಅದೇ ರೀತಿಯ ಪೂಜಾ ಸಾಮಗ್ರಿಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ನೀವು ನೋಡಬಹುದು ವಿವಿಧ ರೀತಿಯಾಗಿರ್ತಕ್ಕಂಥ ಪುಷ್ಪಗಳು. ಯಾಕಂದ್ರೆ ಮಲ್ಲೇಶ್ವರ ಮಾರುಕಟ್ಟೆ ಹೂಗಳಿಗೆ, ಅದೇ ರೀತಿಯಾಗಿ ಹಣ್ಣುಗಳಿಗೆ ಫೇಮಸ್. ಆದ್ರೂ ಕೂಡ ಯಾಕಂತ ಹೇಳಿದ್ರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಹೂಗಳನ್ನ, ಹಣ್ಣುಗಳನ್ನ ಇಲ್ಲಿ ಖರೀದಿ ಮಾಡಲಾಗ್ತಾ ಇದೆ. ನೀವು ಇಲ್ಲಿ ನೋಡಬಹುದು ಯಾವ ಪ್ರಮಾಣದಲ್ಲಿ ಅಂತೇಳಿ. ಹಿಂದೆ ಎಲ್ಲ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹೂಗಳನ್ನ, ಹಣ್ಣುಗಳನ್ನ ಇಟ್ಕೊಳ್ಳಾಗುತ್ತೆ. ಹಬ್ಬ ಅಂತೇಳಿ ವಿಶೇಷವಾಗಿ ಹಣ್ಣುಗಳನ್ನ ಇಟ್ಕೊಳ್ಳಾಗುತ್ತೆ. ಇಲ್ಲಿ ನಾವು ಮಾರುಕಟ್ಟೆಯಲ್ಲಿ ವ್ಯಾಪಾರಿಗಳನ್ನ ಮಾತಾಡ್ಸೋಣ. ಮೇಡಮ್ ನಮಸ್ಕಾರ, ಹೇಗಿದೆ ಮೇಡಮ್ ಯುಗಾದಿ? ಪರವಾಗಿಲ್ಲ ಅಣ್ಣ, ಚೆನ್ನಾಗಿದೆ. ಯೂಶುವಲಿ ಹಬ್ಬ ಅಂತ ಹೇಳಿದಾಗ ಯಾವ ಹೂ ಹೆಚ್ಚು ಜಾಸ್ತಿ ಹೋಗುತ್ತೆ? ಈ ಬಾರಿ ಯುಗಾದಿ ಯಾವ್ದು ಹೋಗುತ್ತೆ? ಮಲ್ಲಿಗೆ, ಕನಕಾಂಬರ. ಹೋಗುತ್ತೆ. ರೇಟ್ಗಳೆಲ್ಲ ಮೇಡಮ್ ಈಗ ಅದೇ ಮಲ್ಲಿಗೆ ಬೆಲೆ ಇದೆ ಅಲ್ಲ ಅಣ್ಣ? ಬೆಲೆ ಇದೆ. ಮಲ್ಲಿಗೆ 2,000 ರೂಪಾಯಿ ಇದೆ. 2,000 ರೂಪಾಯಿ ಕೆಜಿ. ಸ್ವಲ್ಪ ಡಲ್ ಇದೆ ಈಗ ಬೆಳಗ್ಗೆ ಮಾರ್ಕೆಟ್. ನಿನ್ನೆ ಖರೀದಿ ಮಾಡಿದ್ರಲ್ಲ? ನೆನ್ನೆನೆ ಎಲ್ಲ ತುಂಬಾ ಜನ ತಗೊಂಡೋಗ್ಬಿಟ್ಟಿರ್ತಾರೆ. ಇವಾಗ ಬೆಳಗ್ಗೆ ಪೂಜೆ ಮಾಡೋರು ಬರ್ತಾರೆ. ಪೂಜೆ ಮಾಡೋರು ಮಾತ್ರ ಅಂದ್ರೆ ಮನೆಗೆ ಅಲಂಕಾರ ಮಾಡೋ ಮನೆಗೂನು ಮತ್ತೆ ದೊಡ್ಡವ್ರಿಗೆಲ್ಲ ಪೂಜೆ ಮಾಡ್ತಾರಲ್ಲ ಅಣ್ಣ, ಈ ಹಬ್ಬಕ್ಕೆ ಅವರು ಬರ್ತಾರೆ ಅಣ್ಣ. ಅವ್ರು ಬರ್ತಾರೆ. ನಿನ್ನೆಲ್ಲ ಅದು ಖರೀದಿ ಮಾಡಿ ಹೋಗಿದ್ರಲ್ಲ? ಆಗಿದೆ ಅಣ್ಣ, ನೆನ್ನೆನ ಆಗಿದೆ. ಇವತ್ತೀಗ ಇದ್ರ ಖರೀದಿ, ಪೂಜೆ ಖರೀದಿ ಮಾತ್ರ? ಹೌದಣ್ಣ. ಓವರಾಲ್ ಯುಗಾದಿ ಹೇಗಿದೆ? ಚೆನ್ನಾಗಿದೆ ಅಣ್ಣ. ನಮ್ಮ ಮನೇಲೆಲ್ಲ ಮನೇಲಿ ಮಾಡ್ತಾರೆ. ನಾವ್ ಇದೇ ಯುಗಾದಿ ನಮ್ಗೆ. ವ್ಯಾಪಾರನೇ ಯುಗಾದಿ ನಮ್ಗೆ, ಅಂಗಡಿನೇ ಯುಗಾದಿ. ಇಲ್ಲಿ ಮಲ್ಲೇಶ್ವರ ಮಾರುಕಟ್ಟೆ ಬಂದಾಗ ಯಾವಾಗಲೂ ಕೂಡ ಮಂಜುಳ ಅವರು ಸಿಗ್ತಾರೆ. ಇಲ್ಲಿ ವ್ಯಾಪಾರ ಸಾಕಷ್ಟು ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಹೀಗಾಗಿ ನೋಡ್ಬೋದು ನೀವು ಯಾವ ರೀತಿಯಾಗಿ ಹೂಗಳು ಇಟ್ಟಿದ್ದಾರೆ ಅಂತೇಳಿ. ಹಣ್ಣುಗಳ ಆ ಭಾಗದಲ್ಲಿ ಮೊದಲು ಹೂಗಳನ್ನು ತೋರಿಸ್ತಾ ಹೋಗ್ತೀವಿ. ವಿವಿಧ ರೀತಿಯ ಹೂಗಳನ್ನು ಇಟ್ಟಿದ್ದಾರೆ. ಹೂಗಳನ್ನು, ಅಲಂಕಾರಿಕ ಹೂಗಳನ್ನು ಇಟ್ಟು ದೇವರಿಗೆ ಪೂಜೆಗೆ ಬೆಳಗ್ಗೆನೆ ಬಂದು ಪೂಜೆಗೆ ಅಂತೇಳಿ ಖರೀದಿಯನ್ನು ಮಾಡ್ತಾರೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೂಗಳನ್ನು, ಅಲಂಕಾರಿಕ ವಸ್ತುಗಳನ್ನು ಕೂಡ ಇಟ್ಟಿದ್ದಾರೆ. ನೀವು ಇಲ್ಲೆಲ್ಲವನ್ನು ಕೂಡ ನೋಡಬಹುದು. ಕಮಲದ ಹೂಗಳನ್ನ, ಗುಲಾಬಿ ಹೂಗಳನ್ನು ಕೂಡ ಮಾಡಿದ್ದಾರೆ. ಮೊಳಗಳನ್ನು ನೋಡೋದಾದ್ರೆ, ಯಾಕಂತ ಹೇಳಿದ್ರೆ ಮೊದಲನೇದಾಗಿ ಹೂಗಳಿಗೆ 100 ರೂಪಾಯಿ ಬೆಲೆ ಇದ್ರೆ ಈಗ 200 ರೂಪಾಯಿ ಬೆಲೆ ಆಗಿದೆ. ಯಾಕಂತ ಹೇಳಿದ್ರೆ ಹಬ್ಬದ ಖರೀದಿ ಭರಾಟೆ ಜೋರು ಇರುತ್ತೆ. ಹೀಗಾಗಿ ಎಲ್ಲವೂ ರೇಟ್ಗಳು ಸ್ವಲ್ಪ 1 to double ಆಗಿರುತ್ತೆ ಅಂತ ಹೇಳಿ ವ್ಯಾಪಾರಿಗಳು ಹೇಳೋದನ್ನು ಕೂಡ ಗಮನಿಸಿಕೊಂಡಿದ್ದೇವೆ. ಹೀಗಾಗಿ ಇದು ಹೂಗಳಾಯ್ತು. ಅದಾದ ಬಳಿಕವಾಗಿ ಮುಂದೆ ಹಣ್ಣಿನ ಮಾರುಕಟ್ಟೆ ಕೂಡ ಇದೆ. ಹಣ್ಣುಗಳ ವ್ಯಾಪಾರವೂ ಕೂಡ ಜೋರಾಗಿದೆ. ಯಾಕಂತ ಹೇಳಿದ್ರೆ ದೇವರಿಗೆ ಹಣ್ಣುಗಳನ್ನು ಅರ್ಪಿಸ್ತಾರೆ. ಹೀಗಾಗಿ ಹಣ್ಣುಗಳ ಖರೀದಿ ಭರಾಟೆ ಕೂಡ ಜೋರಾಗಿದೆ ಅಂತೇಳಿ ಹೇಳ್ಬಹುದು. ಹೀಗಾಗಿ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಖರೀದಿ, ವ್ಯಾಪಾರ ವಹಿವಾಟುಗಳು ಎಲ್ಲವೂ ಕೂಡ ಆಗ್ತಾ ಇದೆ. ಇದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಒಟ್ಟಾರಾಗಿ. ಯಾಕಂತ ಹೇಳಿದ್ರೆ ಇದು ವ್ಯಾಪಾರ ದೊಡ್ಡ ಮಟ್ಟಕ್ಕೆ ಚೆನ್ನಾಗಿ ನಡೀತಿದೆ ಅಂತೇಳಿ ಹೇಳ್ಬಹುದು. ನಾವೀಗ ಪೂಜಾ ಸಾಮಗ್ರಿ ಅಂಗಡಿಯ ಮುಂಭಾಗದಲ್ಲಿದ್ದೇವೆ. ನಮಸ್ಕಾರ ಯಜಮಾನ್ರೆ, ಆರಾಮಿದ್ದೀರಾ? ಹೇಗಿದೆ ಯುಗಾದಿಯ ಶುಭಾಶಯಗಳು? ಸರ್, ಚೆನ್ನಾಗಿದೆ ಸರ್. ಈಗ ಪೂಜಾ ಸಾಮಗ್ರಿ ಅಂಗಡಿ ಏನೇನು ಖರೀದಿ ಇವತ್ತಕ್ಕೆ ಹೆಚ್ಚಾಗಿ ಯುಗಾದಿಗೋಸ್ಕರ ಏನೇನು ಖರೀದಿ ಮಾಡಿ? ವಿಳ್ಯದೆಲೆ, ಅಡಿಕೆ, ಬಾಳೆಹಣ್ಣು, ಪೂಜಾ ಐಟಮ್ಸ್ ಅಷ್ಟೇ, ಬೇರೆ ಏನೇನು. ಪೂಜಾ ಐಟಮ್ ಆಕ್ಚುಲಿ ಈಗ ಸ್ವಲ್ಪ ಜನ ಕಡಿಮೆ ಇದ್ದಾರೆ. ಯಾಕಂದ್ರೆ ನಿನ್ನೆ ಎಲ್ಲ ರಜೆ ಇದೆಲ್ಲ, ರಂಜಾನು ಇದೆಲ್ಲ ರಜೆ ಎಲ್ಲ ಊರ್ ಕಡೆಗೆ ಹೋಗಿದ್ದಾರೆ ಸರ್. ಊರ್ ಕಡೆ ಹೋಗಿದ್ದಾರೆ. ಈ ಬಾರಿ ಯುಗಾದಿ ಬೆಂಗಳೂರಲ್ಲಿ ದೊಡ್ಡ ಮಟ್ಟಕ್ಕೆ ಇಲ್ಲ ಹಾಗಾದ್ರೆ? ಅಷ್ಟು ಜೋರ ಇಲ್ಲ, ಪರವಾಗಿಲ್ಲ. ಇರೋದು ಏನ್ ವರ್ಷಕ್ಕಿಂತ ಸ್ವಲ್ಪ ಕಡಿಮೆನೆ ಅಂತ? ಹೌದೌದು. ಏನೇನು ಖರೀದಿ ಮಾಡ್ತಾರೆ ಹೆಚ್ಚು ಅಂತ? ಸರ್ ಮಾಮೂಲಿ ಪೂಜಾ ಐಟಮ್ಸ್, ಬೇರೆ ಏನೇನು ವಿಶೇಷ ಏನಿಲ್ಲ. ಪೂಜಾ ಐಟಮ್ಸ್, ಹೂವು, ಬಾಳೆಹಣ್ಣು, ತೆಂಗಿನಕಾಯಿ, ವಿಳ್ಯದೆಲೆ. ಸಂಭ್ರಮ ಜೋರಾಗಿದೆ. ಆದ್ರೆ ಸಾಲು ರಜೆಗಳು ಬಂದಾಗ ಜನ ಹೆಚ್ಚು ಪ್ರಮಾಣದಲ್ಲಿ ಊರುಗಳಿಗೆ ಹೋಗ್ತಾರೆ. ಹೀಗಾಗಿ ಬೆಂಗಳೂರಿನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹಬ್ಬದ ಒಂದು ಭರಾಟೆ ಸ್ವಲ್ಪ ಕಡಿಮೆನೆ ಅಂತೇಳಿ ಹೇಳ್ಬಹುದು. ಅಶ್ವಿನಿ. ಓಕೆ ರೂಪೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.